ಹೆಲೋ ಗೈಸ್, ಇವತ್ತಿನೊಂದು ಹಾರರ್ ಸ್ಟೋರಿ ಏನಿದೆಯಲ್ಲ ಗೈಸ್, ಇದು ಒಂದು ರಿಯಲ್ ಘಟನೆ ಆಧಾರಿತ ಸ್ಟೋರಿ ಆಗಿದೆ. ಸೊ ಗೈಸ್, ಈ ಸ್ಟೋರಿ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಸುಮಾರು ವರ್ಷಗಳ ಹಿಂದೆ ಇಬ್ಬರು ಫ್ರೆಂಡ್ಸ್ ಅಂದರೆ ಒಬ್ಬವನ ಹತ್ರ ಒಂದು ಆಟೋ ರಿಕ್ಷಾ ಇರುತ್ತೆ. ಸೊ ಆಟೋ ರಿಕ್ಷಾನ ತೊಗೊಂಡು ಏನೋ ಒಂದು ಕೆಲಸ ಬಂದಿದೆ ಅಂತ ಇವರು ಊರು ಹೊರಗಡೆ ಹೋಗಿರ್ತಾರೆ ಗೈಸ್, ಕೆಲ್ಸಕ್ಕಂತ ಒಂದು ಕೆಲಸದ ನಿಮಿತ್ತ ಹೋಗಿರ್ತಾರೆ ಇವರು. ಆ್ಯಂಡ್ ಇನ್ ರಿಟರ್ನ್ ಬರಬೇಕಾದ್ರೆ ಇವರಿಗೆ ಲೇಟ್ ನೈಟ್ ಆಗಿಬಿಡುತ್ತದೆ. ಸೊ ಇವರು ಇವಾಗ ರಾತ್ರಿ ಬರ್ತಾ ಇದ್ದಾರೆ ಗೈಸ್. ಬರ್ತಿರ್ಬೇಕಾದ್ರೆ ಏನಂದರೆ ಇವರಿಬ್ರು ಮಾತಾಡ್ಕೊಂಡು ಬರ್ತಿರ್ತಾರೆ, ತಮ್ಮ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಬರ್ತಿರ್ತಾರೆ. ಅಂದರೆ ಒಂದು ಪಂಟ್ ಹೊಡ್ಕೊಂಡು ಬರ್ತಾರಲ್ಲ ಇಬ್ರು ಗೆಳೆಯರು, ಆ ಥರ ಬರ್ತಿದ್ದಾರೆ ಗೈಸ್. ಇವರು ಬರ್ತಿರ್ಬೇಕಾದ್ರೆ ಏನಂದರೆ ಗೈಸ್, ರೋಡ್ ಮಧ್ಯೆ ಒಂದು ವ್ಯಕ್ತಿ ನಿಂತ್ಕೊಂಡಿರ್ತಾನೆ. ಅವನಿಗೆ ಸುಮಾರು ಏಜ್ ಆಗಿರುತ್ತೆ, ಅಂದರೆ ವಯಸ್ಸಾದ ಅಜ್ಜ ಇರ್ತಾನೆ ಅವನು. ಸೊ ಇವರು ಹೋಗಿ ಅವನ ಮುಂದೆ ಆಟೋ ರಿಕ್ಷಾ ತಲುಪ್ತಾರೆ ಆ್ಯಂಡ್ ಕೇಳ್ತಾರೆ ಅವರಿಗೆ, ಏನಜ್ಜ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ. ಅಂದಾಗ ಅವನಂತಾನೆ, ಹೀಗೀಗ ನಾನು ಸಿಟಿಗೆ ಹೋಗಬೇಕು, ನನ್ನನ್ನು ಬಿಡ್ತೀರಾ ನೀವು ಅಂತ ಕೇಳ್ತಾನೆ. ಕೇಳಿದಾಗ ಇವನಂತಾನೆ, ಹ್ಞೂ ಬಿಡ್ತೀನಿ, ಬಟ್ 30 ರೂಪಾಯಿ ಆಗುತ್ತೆ ಅಂತ ಹೇಳ್ತಾನೆ ಆ ರಿಕ್ಷಾ ಡ್ರೈವರ್. ಸೊ ಆಯಿತು ಅಂತ ಅಜ್ಜ ಹಿಂದ್ಗಡೆ ಕೂತ್ಕೋತಾನೆ, ಇವರಿಬ್ರು ಮುಂದ್ಗಡೆ ಕೂತ್ಕೊಂಡು ಪಂಟೆಲ್ಲ ಹೊಡ್ಕೊಂತ ಹೀಗೆ ಹೋಗ್ತಿರ್ತಾರೆ ಗೈಸ್. ಹೋಗ್ತಾ ಹೋಗ್ತಾ ಏನಂದರೆ, ಇನ್ನು ಸ್ವಲ್ಪ ಮುಂದೆ ಹೋದ್ಮೇಲೆ, ಅಂದರೆ 1-2 ಕಿಲೋಮೀಟ್ರ್ ಹೋದ್ಮೇಲೆ 3 ಮಹಿಳೆಯರು ನಿಂತ್ಕೊಂಡಿರ್ತಾರೆ. ಅಂದರೆ ಹಳ್ಳಿಯ ಹೆಣ್ಮಕ್ಳವರು, ತಲೆ ಮೇಲೆ ಸೆರಗೆಲ್ಲ ಹಾಕೊಂಡಿರ್ತಾರೆ. ಸೊ ಇವನು ಮತ್ತೆ ಅವ್ರ ಹತ್ರ ರಿಕ್ಷಾ ತಲುಪ್ತಾನೆ ಆ್ಯಂಡ್ ಕೇಳ್ತಾನೆ, ಎಲ್ಲಿಗೆ ಹೋಗಬೇಕಿತ್ತು ಅಂತ. ಅಂದಾಗ ಅವ್ರಂತಾರೆ, ಹೀಗೀಗೆ ನಾವು ಸಿಟಿಯಲ್ಲಿ ಹೋಗ್ತಾ ಇದ್ದೀವಿ, ಬಿಡ್ತೀರಾ ಅಂತ. ಅಂದಾಗ ಅವನಂತಾನೆ, ಒಬ್ಬೊಬ್ಬರಿಗೆ 20 ರೂಪಾಯಿ ಆಗುತ್ತೆ ಅಂತ. ಅವರು ಆಯಿತು ಓಕೆ ಅಂತ ಅವ್ರು ಇವಾಗ ಕುಳಿತುಕೋತಾರೆ. ಆ 3 ಮಹಿಳೆಯರು ಹಿಂದಿನ ಸೀಟ್ನಲ್ಲಿ ಕುಳಿತುಕೋತಾರೆ. ಆ್ಯಂಡ್ ಇವಾಗ ಏನಂದರೆ, ಈ ಅಜ್ಜ ಇದ್ದಾನಲ್ಲ ಗೈಸ್, ಅವನನ್ನು ಏನು ಮಾಡ್ತಾನೆ ಅಂದರೆ, ಆ ರಿಕ್ಷಾದವನು ತನ್ನ ಪಕ್ಕದಲ್ಲಿ ಕೂರಿಸ್ಕೋತಾನೆ. ಅಂದರೆ ಈ ಥರ ಅವ್ನು ಸೈಡ್ ಸರ್ಕೋತಾನೆ. ಅಜ್ಜನನ್ನು ಸೆಂಟ್ರ್ ಕುಂದಿಸಿರ್ತಾರೆ. ಆ್ಯಂಡ್ ಇನ್ನೊಬ್ಬ ಫ್ರೆಂಡ್ ಇದ್ದಾನಲ್ಲ, ಅವನು ಆ ಸೈಡ್ ಕೂತ್ಕೊಂಡಿರ್ತಾನೆ, ಅಜ್ಜನ್ ಆ ಸೈಡ್. ಯಾಕಂದರೆ ಅಜ್ಜನನ್ನು ಸೆಂಟ್ರ್ ಕುಂದಿಸಿರ್ತಾರೆ. ಅಜ್ಜ ಎಲ್ಲಿ ರಾತ್ರಿ ಊರಲ್ಲಿ ಬಿದ್ದಿದ್ರೆ ಏನಂತ ಅವ್ನು ಸೆಂಟ್ರ್ ಕುಂದಿಸಿರ್ತಾನೆ. ಬೆಂಗಳೂರಿನ ರಿಕ್ಷಾದವ್ರು ಗೊತ್ತಲ್ಲ ವಯಸ್ಸು ಹೇಗೆ ಕುಂದಿರ್ತಾರೆ ಅಂತ, ಈ ಥರ. ಸೊ ಅವನು ಆ ಥರ ಕೂತ್ಕೊಂಡಿದ್ದಾನೆ. ಆ್ಯಂಡ್ ಇವಾಗ ರಿಕ್ಷಾ ಹೋಗ್ತಾ ಇದೆ ಗೈಸ್, ಹೋಗ್ತಾ ಇದೆ. ಈ ರಿಕ್ಷಾ ಡ್ರೈವರ್ ಏನೋ ಚೆನ್ನಾಗಿದ್ದಾನೆ, ಬಟ್ ಅವನ ಫ್ರೆಂಡ್ ಇರ್ತಾನಲ್ಲ, ಅವನು ಒಂಥರ ಪೋಲಿ ಹುಡುಗ ಇರ್ತಾನೆ ಗೈಸ್. ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ಥರ ಇದ್ದಾನೆ ಅಂತ ಅವನು. ಸೊ ಅವನೇನು ಮಾಡ್ತಿರ್ತಾನೆ ಅಂದರೆ ಗೈಸ್, ಹಿಂದ್ಗಡೆ ಹೊಳ್ಳಿ ನೋಡ್ತಾ ಇರ್ತಾನೆ. ಈ ಥರ ನೋಡೋದು, ಮುಂದೆ ಹೊಳ್ಳೋದು. ಅಂದರೆ ಆ ಹೆಣ್ಮಕ್ಳನ್ನೇ ಅವರು ನೋಡ್ತಿರ್ತಾನೆ. ಹಿಂದ್ಗಡೆ ಏನು 3 ಹೆಣ್ಮಕ್ಳು ಕುಂತಿದ್ದಾರಲ್ಲ, ಅವರನ್ನೇ ಅವನು ನೋಡ್ತಾ ಇರ್ತಾನೆ. ಹೊಳ್ಳೋದು ಹೇಗೆ, ಮತ್ತೆ ಮುಂದೆ ಮಾಡೋದು, ಹಿಂದೆ ನೋಡೋದು, ಮುಂದೆ ಮಾಡೋದು ಮಾಡ್ತಿರ್ತಾನೆ. ಆ್ಯಂಡ್ ಈ ಸೆಂಟ್ರ್ನಲ್ಲಿ ಏನು ಅಜ್ಜ ಕೂತಿದ್ದಾನಲ್ಲ, ಅವನಿಗೆ ಅರ್ಥ ಆಗುತ್ತೆ ಇವನು ಏನು ಮಾಡ್ತಾ ಇದ್ದಾನೆ ಅಂತ. ಸೊ ಆ ಅಜ್ಜ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿರೋದನ್ನ ಅವನಿಗೆ ಗೊತ್ತಾಗುತ್ತೆ, ಇವನು ಯಾವ ಒಂದು ದೃಷ್ಟಿಯಲ್ಲಿ ಆ ಹೆಣ್ಮಕ್ಳನ್ನ ನೋಡ್ತಾ ಇದ್ದಾನೆ ಅಂತ. ಸೊ ಅಜ್ಜ ಏನು ಹೇಳೋಕೆ ಹೋಗೋದಿಲ್ಲ, ಹಾಗೆ ಕೂತಿರ್ತಾನೆ ಅವನು. ಬಟ್ ಇಲ್ಲಿ ಏನಂದರೆ ಗೈಸ್, ಇವಾಗ ಇವನು ತಡ್ಕೊಳಕ್ಕಾಗೋದಿಲ್ಲ, ಆ ಹೆಣ್ಮಕ್ಳದ್ದು ಫುಲ್ ಫೇಸ್ ನೋಡ್ಬೇಕಂತ ಇವನು ಏನು ಮಾಡ್ತಾನೆ ಅಂದರೆ, ಆ ಫ್ರೆಂಡ್ ಹಿಂಗೆ ಹೊಳ್ಳಿ ನೋಡ್ತಾನೆ ಗೈಸ್. ನೋಡಿದರೆ ಅವ್ನ ನೆದರ್ ಹೋಗುತ್ತೆ ಆ ಒಂದು ಹೆಣ್ಮಕ್ಳ ಕಾಲ್ ಹತ್ರ. ಹೋದ ತಕ್ಷಣ ಏನಂದರೆ ಗೈಸ್, ಆ ಹೆಣ್ಮಕ್ಳದ್ದು ಕಾಲ್ ಈ ಥರ ಇರುತ್ತೆ. ಅಂದರೆ ಈ ಥರ ವಾಂಕಾಗಿರುತ್ತೆ, ಅಂದರೆ ಹಿಂದ್ಗಡೆ ಇರುತ್ತೆ, ಮುಂದ್ಗಡೆ ಇರೋದಿಲ್ಲ ಆ ಕಾಲ್ಗಳು. ನೋಡ್ದವನೇ ಏನು ಎಕ್ದಮ್ ಶಾಕ್ ಆಗ್ತಾನೆ. ಶಾಕ್ ಆಗಿ ಅವನು ತನ್ನ ಫ್ರೆಂಡ್ಗೆ ಹೇಳೋಕೆ ಟ್ರೈ ಮಾಡ್ತಾ ಇದ್ದಾನೆ ಇವಾಗ ಸನ್ನೆಯಲ್ಲಿ. ಹಿಂಗೆ ಹಿಂದ್ಗಡೆ ಏನು ಕೂತಿದಾರಲ್ಲ ಅವರು ಹೆಣ್ಮಕ್ಳೆಲ್ಲ, ಬದಲಿಗೆ ಅವರು ಒಂದು ಆತ್ಮಗಳು ಇದ್ದಾವ ಅಂತ ಹೇಳೋಕೆ ಟ್ರೈ ಮಾಡ್ತಾ ಇದ್ದಾನೆ. ಹಿಂಗೆ ಕೈ ಮಾಡ್ತಾ ಇದ್ದಾನೆ. ಬಟ್ ಅವ್ನ ಫ್ರೆಂಡ್ ಏನು ಗಮನ ಕೊಡ್ತಾ ಇರಲಿಲ್ಲ. ಸುಮ್ಕುಂದ್ರು ರಿಕ್ಷಾ ಹೊಡಿಬೇಕು ನಾನು ಅಂತಿರ್ತಾನೆ. ಬಟ್ ಈ ನಡುವೆ ಏನು ಕೂತಿದ್ದಾನಲ್ಲ ಅಜ್ಜ, ಅವನು ಸ್ವಲ್ಪ ಡಿಸ್ಟರ್ಬೆನ್ಸ್ ಎಲ್ಲ ಮಾಡ್ತಿರ್ತಾನೆ. ಹೀಗೆ ರಿಕ್ಷಾ ಹೋಗ್ತಾ ಇರುತ್ತೆ. ಆ್ಯಂಡ್ ಫೈನಲಿ ಅವನು ಅಂತಾನೆ, ಅವನ ಫ್ರೆಂಡ್ ಇದು ಹೆಗಲ ಮೇಲೆ ಕೈ ಹಾಕಂತಾನೆ, ಹಿಂದೆ ನೋಡು ಅವ್ರೇನು ಕೂತಿದಾರಲ್ಲ ಅವರು ಹೆಣ್ಮಕ್ಳಲ್ಲ ಅಂತ ಅಂತಾನೆ. ಅಂದ ತಕ್ಷಣ ಅವನೇನು ಮಾಡ್ತಾನೆ ಅಂದರೆ ಗೈಸ್, ಆ ರಿಕ್ಷಾ ಹೊಡಿತಿರ್ತಾನು ಅವನು ಹಿಂದ್ಗಡೆ ನೋಡ್ತಾನೆ ಗೈಸ್. ನೋಡಿದರೆ ಆ ಹೆಣ್ಮಕ್ಳ ದುಃಖ ಹಿಂದ್ಗಡೆ ಇರುತ್ತೆ. ಅವನು ಏಕ್ದಮ್ ಶಾಕ್. ಹಿಂಗೆ ಹೊಡಿತಿದ್ದು ಹಿಂಗೆ ಆಗ್ಬಿಡ್ತಾನೆ. ಸೊ ಇವ್ರು ಇವಾಗ ಗುಸು ಪಿಸು ಮಾತಾಡ್ತಿರ್ತಾರೆ. ಆ ಅಜ್ಜನೂ ಕೇಳಿಸ್ಕೊಂಡಂತಾನೆ, ಏನ್ರು ನಿಮ್ಮದು ಭಾಳ ಆಯ್ತಲ್ಲ, ಆಗಳೇನು ನೋಡ್ತಾ ಇದ್ದೀನಿ, ಹೀಗೆ ಮಾತಾಡ್ತಾ ಇದ್ದೀರಾ, ಏನು ಹೇಳಿ ನನಗೂ ಅಂತಾನೆ. ಅಂದ ತಕ್ಷಣ ಆ ಒಂದು ಆಟೋ ರಿಕ್ಷಾ ಡ್ರೈವರ್ ಇದ್ದಾನಲ್ಲ, ಅವನಂತಾನೆ, ಅಜ್ಜ ಹಿಂದ್ಗಡೆ ಏನು ಕೂತ್ಕೊಂಡಿದ್ದಾರಲ್ಲ, ಅವ್ರ ಕಾಲ್ಗಳು ನೋಡಿ ಹಿಂದ್ಗಡೆ ಇದ್ದಾವೆ, ಅವರು ಹೆಣ್ಮಕ್ಳು ಅಲ್ಲ ಅಂತ ಅಂತಾನೆ. ಅಂದ ತಕ್ಷಣ ಅಜ್ಜ 1 ಸೆಕೆಂಡ್ ಪಾಸ್ ಮಾಡಿ ಅಂತಾನೆ, ಅಯ್ಯೋ ಇಷ್ಟೇನಾ, ಅಲ್ಲೇನು ನೋಡ್ತಿರೋ, ಇಲ್ಲಿ ನೋಡ್ರಿ ನನ್ನ ಕಾಲು ಹೇಗಿದೆ ಅಂತ ಅವ್ನು ತೋರಿಸ್ತಾನೆ ಗೈಸ್. ಅವ್ನ ಕಾಲು ಸಹ ಹಿಂದ್ಗಡೆ ಇರುತ್ತೆ. ಸೊ ಅಂದ ತಕ್ಷಣ ಈಚೆ ಕಡೆ ಏನು ರಿಕ್ಷಾ ಡ್ರೈವರ್ ಪಕ್ಕದಲ್ಲಿ ಏನು ಕೂತಿದ್ದಾನಲ್ಲ ಅವ್ನ ಫ್ರೆಂಡ್, ಅವನು ಏಕ್ದಮ್ ಕೆಳಗೆ ಬಿದ್ದುಬಿಡ್ತಾನೆ ಗೈಸ್. ರಿಕ್ಷಾದಿಂದ ಕೆಳಗೆ ಬಿದ್ದುಬಿಡ್ತಾನೆ. ಆ್ಯಂಡ್ ಅವ್ನ ತಲೆಗೆ ಪೆಟ್ಟಾಗಿ ಅವ್ನು ಮೂರ್ಛೆ ಹೋಗಿರ್ತಾನೆ. ಸೊ ಬೆಳಗ್ಗೆ ಪೊಲೀಸರು ಬರ್ತಾರೆ. ಪೊಲೀಸರು ಬಂದು ಅವನನ್ನು ಎತ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಅವನಿಗೆ ಆಮೇಲೆ ಅಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ಕೊಡಿಸಿ ಕೇಳ್ತಾರೆ ಅವನಿಗೆ, ಯಾಕೆ ನೀನು ಆ ರೋಡ್ ಮೇಲೆ ಬಿದ್ದಿದೆ ಅಂತ. ಅಂದರೆ ಎಚ್ಚರ ಆದಮೇಲೆ
ಅವಾಗ ಅವನಂತಾನೆ ಹೀಗೆ ನಾವು ನೈಟ್ ಬರ್ತಿರ್ಬೇಕಾದ್ರೆ ಹೇಗೆ ಆ ಹೆಣ್ಮಕ್ಳು ಹತ್ಕೊಂಡ್ರು ಆ್ಯಂಡ್ ಅವ್ರ ಕಾಲುಗಳು ಹೇಗೆ ಹಿಂದೆ ಇದ್ದು ಆ ಅಜ್ಜಂದು ಕಾಲು ಹೇಗೆ ಹಿಂದೆ ಇತ್ತು ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಅವನಂತಾನೆ ನನ್ನ ಫ್ರೆಂಡ್ನು ಇದ್ದ ಆಟೋ ರಿಕ್ಷಾದವನು ಅವನೆಲ್ಲಿ ಅಂತ ಕೇಳ್ತಾನೆ. ಕೇಳಿದಾಗ ಈ ಒಂದು ಇವ್ರು ಇರ್ತಾರಲ್ಲ ಪೊಲೀಸರು ಅಂತಾರೆ ಅವನಿಲ್ಲಿ ಸಿಕ್ಕೇ ಇಲ್ಲ ಅಂತಾರೆ. ಮತ್ತೆ ಇವನ ಮೇಲೆ ನಂಬ್ತಾರೆ, ಇವನು ಹೇಳ್ತಿರೋದು ಯಾಕೋ ನಿಜ ಇದೆ ಅಂತ. ಸೊ ಅವನನ್ನು ಅವರು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ, ಆ ಒಂದು ಲೊಕೇಶನ್ಗೆ ಹುಡ್ಕೋಕೆ ಹೋಗ್ತಾರೆ. ಇವಾಗ ಅವ್ನ ಫ್ರೆಂಡ್ನ ಹುಡುಕ್ಬೇಕಲ್ಲ. ಸೊ ಗೈಸ್ ಇಲ್ಲಿ ಅವ್ನ ಫ್ರೆಂಡ್ಗೆ ಹುಡುಕ್ತಿರ್ಬೇಕಾದ್ರೆ ಏನಂದರೆ ಸ್ವಲ್ಪನೇ ದೂರದಲ್ಲಿ ಒಂದು ರಿಕ್ಷಾ ಪಲ್ಟಿ ಬಿದ್ದಿರುತ್ತೆ. ಒಂದು ತಗ್ಗು ಪ್ರದೇಶದಲ್ಲಿ ಒಂದು ರಿಕ್ಷಾ ಪಲ್ಟಿ ಬಿದ್ದುಬಿಟ್ಟಿರುತ್ತೆ. ಸೊ ಅದನ್ನು ನೋಡಿದವ್ರೆ ಇವರು ಅವನನ್ನು ಗುರುತಿಸೋಕೆ ಹೇಳ್ತಾರೆ. ಅವ್ನ ಫ್ರೆಂಡ್ ಬಂದು ನೋಡಿದರೆ ಅವ್ನ ಫ್ರೆಂಡೇ ಇರುತ್ತೆ ಆ ರಿಕ್ಷಾ. ಆ್ಯಂಡ್ ಅವ್ನ ಫ್ರೆಂಡ್ ಏನಾದ್ರು ಅವನು ಸ್ವಲ್ಪ ದೂರನೇ ಬಿದ್ದಿರ್ತಾನೆ, ಅವನು ಡೆತ್ ಆಗಿರುತ್ತೆ, ಅವನ ಬಾಡಿ ಸಿಕ್ಬಿಡುತ್ತೆ ಅಲ್ಲಿ. ಸೊ ಇದು ಹೀಗೆ ಗಾಯ್ಸ್ ಈ ಕತೆ. ಅಂದರೆ ಏನಿದು ಅಂದರೆ ನಿಜ ಆಧಾರಿತ ಘಟನೆ. ಇವನೇನೋ ಉಳ್ಕೊಂಡ ಬಟ್ ಅವನು ಸತ್ತ. ಇಲ್ಲಿ ಏನಂದರೆ ಗಾಯ್ಸ್ ಮೊರಲ್ ಆಫ್ ದ ಸ್ಟೋರಿ ಏನಂದರೆ ಯಾರನ್ನಾದರೂ ನೀವು ನೈಟ್ ಹತ್ಸ್ಕೋಬೇಕಂದ್ರೆ 10 ಸತಿ ವಿಚಾರ ಮಾಡಬೇಕು. ಆ್ಯಂಡ್ ನೀವು ಏನೋ ರೋಡ್ನಲ್ಲಿ ಹೋಗ್ತಾ ಇದ್ದೀರಿ, ಇಬ್ಬರು ಫ್ರೆಂಡ್ಸ್ ಅಂದರೆ ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಆ್ಯಂಡ್ ಭರವಸೆ ಇಡೋದು ಕಂಪಲ್ಸರಿ ಗಾಯ್ಸ್. ಯಾಕಂದರೆ ಇಲ್ಲಿ ಏನಂದರೆ ಆ ಏನು ಫ್ರೆಂಡ್ ಅವನು ಜಂಪ್ ಹೊಡೆದಿದ್ನಲ್ಲ, ಅವನೇನಾದರೂ ಆ ರಿಕ್ಷಾದಲ್ಲಿ ಕುಳಿತುಕೊಂಡಿದ್ರೆ ಏನಾದರೂ ಮ್ಯಾಟರ್ ಆಗ್ಬೋದಿತ್ತು. ಇಲ್ಲಿ ಅವನು ಕುಂದ್ರೋದಿಲ್ಲ ಆ್ಯಂಡ್ ಅವನು ಜಂಪ್ ಹೊಡೆದು ಬಿಡ್ತಾನೆ ಗೈಸ್. ಸೊ ಮುಂದೆ ಅವನ ಹೆಣ ಸಿಗುತ್ತೆ ಇನ್ನೊಬ್ಬನ ಫ್ರೆಂಡ್ ಏನು ಆಟೋ ರಿಕ್ಷಾ ಡ್ರೈವರ್ ಇದ್ದಾನಲ್ಲ ಅವನು. ಸೊ ಗೈಸ್ ಇದಾಗಿತ್ತು ಇವತ್ತಿನ ಒಂದು ಹಾರರ್ ಸ್ಟೋರಿ.